ಹರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಅಲ್ಲಿ ಆಶೀರ್ವಾದವೂ ಜೀವವೂ ಸದಾಕಾಲ ಇರಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ. ಮಂಗಳವಾರ 15ನೇ ಡಿಸೆಂಬರ್ 2020 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದಭಾಗವು ಶ್ರೀ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯದ 17ನೇ ವಚನ. ಅದನ್ನು ನೋಡಿದಾಗ ಅವರು ಆ ಮಗುವಿನ ವಿಷಯದಲ್ಲಿ ತಮಗೆ ಹೇಳಿದ ಮಾತನ್ನು ತಿಳಿಯಪಡಿಸಿದರು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ನೀವು ವೀಕ್ಷಿಸುವಾಗ ನಿಮ್ಮ ಅನುಭವವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವಂಥದ್ದು ಸೂಕ್ತವಾದದ್ದು. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯದ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂಥ ಶೀರ್ಷಿಕೆ ಅನುಭವಗಳನ್ನು ಹಂಚಿಕೊಳ್ಳುವಂಥದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವದೂತರು ಕುರುಬರಿಗೆ ತಿಳಿಸಿದಂಥ ಆ ಶುಭ ಸಮಾಚಾರವನ್ನು ತಿಳಿದ ತಕ್ಷಣವೇ ಕುರುಬರು ಬೆತ್ಲೆಹೇಮಿಗೆ ಹೋಗಿ ಈ ಸಂಗತಿಗಳನ್ನು ನೋಡೋಣ ಎಂಬುದಾಗಿ ಹುಡುಕಿ ಬಂದರು. ಅವರು ಬಂದಾಗ ಪ್ರತಿಯೊಂದು ಮಾತು ದೇವದೂತನು ಹೇಳುವಂಥ ಸತ್ಯವಾದಂಥದ್ದನ್ನು ವೀಕ್ಷಿಸಿದರು, ಅನುಭವಿಸಿಕೊಂಡರು. ಇದನ್ನು ನೋಡಿದಂಥ ಕುರುಬರು ತಮಗೆ ಆದಂಥ ಆ ಶ್ರೇಷ್ಠವಾದಂಥ ಅನುಭವವನ್ನು ಎಲ್ಲರೊಂದಿಗೆ ಹಂಚಿಕೊಂಡರು. ದೇವದೂತನು ಮೆಸ್ಸಿಯನ ಬಗ್ಗೆ, ಯೇಸುವಿನ ಬಗ್ಗೆ ಹೇಳಿದಂಥ ಮಾತನ್ನು ಎಲ್ಲರ ಮುಂದೆ ಹಂಚಿಕೊಂಡರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಕುರುಬರ ಒಂದು ಅನುಭವ ಶ್ರೇಷ್ಠವಾದಂಥ, ವಿಶೇಷವಾದಂಥ, ಯಾರಿಗೂ ಸಿಗಲಾಗದಂಥ ಅಂಥ ವಿಶೇಷವಾದಂಥ ಅನುಭವ. ಇಂಥ ಸ್ಥಿತಿಯಲ್ಲಿ ನಾವು ಕೂಡ ಅನೇಕ ಸಂದರ್ಭದಲ್ಲಿರುತ್ತೇವೆ. ನಮಗೋಸ್ಕರವಾಗಿಯೇ ದೇವರು ಅದ್ಭುತಗಳನ್ನು ಮಾಡಿ ನಾವು ಇರುವಂಥ ಸ್ಥಿತಿಯಿಂದ ನಮ್ಮನ್ನು ಕೈ ಹಿಡಿದು ಎತ್ತುವಂಥವನಾಗಿದ್ದಾನೆ. ನಮ್ಮ ಜೀವನದಲ್ಲಿ ಕೂಡ ದೇವರು ಅಪಾರವಾಗಿ ನಮ್ಮನ್ನು ಆಶೀರ್ವದಿಸಿ ಕೈ ಹಿಡಿದು ನಡೆಸಿದ್ದಾನೆ. ಈ ಅನುಭವಗಳು ನಮಗೆ ಆಗಿರುವಂಥದ್ದು ಹೌದು. ನಮಗೆ ಆಗಿರ್ತಕ್ಕಂಥ ಅನುಭವಗಳನ್ನು ನಾವು ವೀಕ್ಷಿಸುವಾಗ ಖಂಡಿತವಾಗಿಯೂ ನಮ್ಮ ಅನುಭವಗಳು ಸಾಕ್ಷಿಯಾಗಿ ಅನೇಕರ ಮುಂದೆ ಹೇಳಲ್ಪಡಬೇಕು. ಕುರುಬರು ತಾವು ಅನುಭವಿಸಿದ್ದನ್ನು ಸಾಕ್ಷಿಯಾಗಿ ಹೇಳಿದರು. ನಾವು ಕೂಡ ಅದ್ಭುತಗಳನ್ನು ಅನುಭವಿಸುತ್ತೇವೆ, ದೇವರ ಕಾರ್ಯವನ್ನು ಅನುಭವಿಸುತ್ತೇವೆ. ಅದೆಲ್ಲವನ್ನು ಅನುಭವಿಸಿದಂಥ ನಾವು ಎಲ್ಲರಿಗೆ ಸಾಕ್ಷಿ ಹೇಳುವಂತೆ ದೇವರು ಆತ್ಮನು ತಾನೇ ನಮ್ಮೆಲ್ಲರನ್ನು ಬಲಪಡಿಸಲಿ. ಕರ್ತನೇ, ದಯಾಮಯ ಸ್ವಾಮಿ, ಕೃಪಾಸಂಪೂರ್ಣನಾದ ದೇವರೇ, ನಮ್ಮನ್ನು ನಿನ್ನ ಕೈಗಳಿಗೆ ಒಪ್ಪಿಸಿಕೊಡುವಾಗ ನೀನೇ ನಮ್ಮನ್ನು ಕೈ ಹಿಡಿದು ನಡೆಸು ಸ್ವಾಮಿ. ನೀನೇ ನಮ್ಮ ಜೀವಿತವನ್ನು ಬದಲಾಯಿಸಿ ನಾವು ನಿನ್ನವರಾಗಿ ಜೀವಿಸುವಂಥ ಶಕ್ತಿಯಿಂದ ನಮ್ಮನ್ನು ತುಂಬಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.